ಮಂಜೇಶ್ವರದ ಬಡಾಜೆ ಗ್ರಾಮದಲ್ಲಿರುವ ಶತಮಾನ ಹಳೆಯ ಸರ್ಕಾರಿ ಕೆಳ ಪ್ರಾಥಮಿಕ ಶಾಲೆಯನ್ನ ಈಗ ಮೇಲಿನ ಪ್ರಾಥಮಿಕ ಶಾಲೆಯಾಗಿ ನವೀಕರಿಸುವಂತೆ ಪೋಷಕರು, ಶಿಕ್ಷಕರು ಹಾಗೂ ಸ್ಥಳೀಯರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸದ ಅವಕಾಶ ಕಲ್ಪಿಸಲು ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಬೇಡಿಕೆ ವ್ಯಕ್ತವಾಗಿದೆ. 1924ರಲ್ಲಿ ಸ್ಥಾಪಿತವಾದ ಈ ಶಾಲೆ ಆರಂಭದಲ್ಲಿ ಮಣ್ಣಿನ ಗೋಡೆಗಳು ಹಾಗೂ ಹುಲ್ಲಿನ ಚಾವಣಿಯ ಕಟ್ಟಡವಾಗಿತ್ತು. ಕಾಲಕ್ರಮೇಣದಲ್ಲಿ ಇದು ಶಾಶ್ವತ ಕಟ್ಟಡವಾಗಿ ರೂಪುಗೊಂಡಿತು. ಆದರೆ ಶಾಲೆಯ ಅಸ್ತಿತ್ವ ಹಲವು ಬಾರಿ ಸಂಶಯದ ನಡುವೆ ಸಿಲುಕಿತ್ತು. 2015ರಿಂದ 2020ರವರೆಗೆ ಪೋಷಕರು ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಕಳುಹಿಸಲು ಪ್ರಾರಂಭಿಸಿದ ಪರಿಣಾಮ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿಯಿತು. ಆದರೂ ಪೋಷಕರು, ಶಿಕ್ಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ಹೋರಾಟದಿಂದ ಶಾಲೆ ಉಳಿಯಿತು. ಪ್ರಸ್ತುತ ಸುಮಾರು 100ರಷ್ಟು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈಗ ಶಾಲೆಯಲ್ಲಿ 4ನೇ ತರಗತಿಯವರೆಗೆ ಮಾತ್ರ ಓದಿನ ಅವಕಾಶವಿದ್ದು, ಮಕ್ಕಳು ಮುಂದುವರಿಯಲು 7 ಕಿಲೋಮೀಟರ್ ದೂರದ ಯುಪಿ ಶಾಲೆಗೆ ಹೋಗಬೇಕಾಗಿದೆ. ಸಾರಿಗೆ ಸೌಲಭ್ಯಗಳ ಕೊರತೆಯಿಂದಾಗಿ ಹಲವಾರು ಮಕ್ಕಳು 4ನೇ ತರಗತಿಯ ನಂತರವೇ ವಿದ್ಯಾಭ್ಯಾಸ ನಿಲ್ಲಿಸುತ್ತಿದ್ದಾರೆ. ಇದರಿಂದ ಮಕ್ಕಳು ತಮ್ಮ ಶಿಕ್ಷಣ ಹಕ್ಕಿನಿಂದ ವಂಚಿತರಾಗುತ್ತಿದ್ದಾರೆ ಎಂದು ಗ್ರಾಮಸ್ಥರು ಅಸಮಾಧಾನ വ്യക്തಪಡಿಸಿದ್ದಾರೆ. 24 സ്ഥാപിതമായ LP സ്കൂൾ ബഡാജ നിലവിൽ 4ാം ക്ലാസ് വരെ പഠനം ഇവിടെയുള്ളത്. 4ാം ക്ലാസ് കഴിഞ്ഞാൽ ഈ നാട്ടിലെ കുട്ടികൾക്ക് UP സ്കൂളിൽ എത്തണമെങ്കിൽ ഒരുപാട് കഷ്ടങ്ങൾ ഉണ്ട്. കാരണം ഇവിടെ പൊതുഗതാഗതമില്ല. കിലോമീറ്ററുകളോളം നടന്ന് പോകേണ്ട ഒരവസ്ഥയാണ് ഇപ്പോൾ ഇവിടെ ഉള്ളത്. അതുകൊണ്ട് ഈ നാട്ടുകാർക്ക് ആവശ്യപ്പെടാനുള്ളത് അടുത്ത വർഷമെങ്കിലും 5ാം ക്ലാസ് വരെ ഇവിടെ ആരംഭിക്കണം എന്നുള്ളതാണ്. കാരണം വളരെ പാവപ്പെട്ട SC ST അതുപോലെ തന്നെ നിർധനരായ കുട്ടികളാണ് ഇവിടെ പഠിക്കുന്നത്. മഞ്ചേശ്വരം ചൗക്കി GLP സ്കൂൾ ബഡാജയാണ്. ഇവിടെ 100 വർഷം സ്കൂളിലൊക്കെ കഴിഞ്ഞിരിക്കുകയാണ്. 4ാം ക്ലാസ് വരെയാണ് ഇവിടെ ഉള്ളത്. പക്ഷേ ഇവിടെ വിദ്യാഭ്യാസം നല്ല രീതിയിൽ പ്രവർത്തിക്കുന്നുണ്ട്. 4ാം ക്ലാസ് വരെ ഇവിടെ എല്ലാ കുട്ടികൾ പഠിക്കുന്ന പാവപ്പെട്ട കുട്ടികളാണെല്ലാം ഈ നാട്ടുകാർ. പക്ഷേ 5ാം ക്ലാസ് പോകാൻ ദൂരമാണ്, വണ്ടി സൗകര്യമില്ല ഇവിടെ സ്കൂളിൽ. അതുകൊണ്ട് അടുത്ത 100 വർഷം കഴിഞ്ഞിട്ട് അടുത്ത കാലയളവിലെങ്കിലും ഇവിടെ ഒരു 5ാം ക്ലാസ് അപ്ലോഡ് ചെയ്യണമെന്ന് വിദ്യാഭ്യാസ മന്ത്രിക്കും അതേപോലെ ഉദ്യോഗസ്ഥന്മാരും എല്ലാവരും ഈ നാട്ടുകാർക്ക് ഇവിടെ പറയാനുള്ളത്. ಸರ್ಕಾರ ಕನಿಷ್ಠ 5ನೇ ತರಗತಿಯನ್ನು ತಕ್ಷಣ ಆರಂಭಿಸಬೇಕು ಹಾಗೂ ಹಂತ ಹಂತವಾಗಿ ಮೇಲಿನ ಪ್ರಾಥಮಿಕ ಶಾಲೆಯನ್ನ ನವೀಕರಿಸಬೇಕು ಎಂಬುದು ಸ್ಥಳೀಯರ ಬೇಡಿಕೆ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳು ದೂರದ ಶಾಲೆಗೆ ಹೋಗದೆ ಇಲ್ಲಿಯೇ ವಿದ್ಯಾಭ್ಯಾಸ ಮುಂದುವರಿಸಲು ಬಯಸುತ್ತಾರೆ. ಗ್ರಾಮಸ್ಥರ ಪ್ರಕಾರ KDF ನಿಧಿ ಇಲ್ಲಿಗೆ ತಲುಪದೇ ಇರುವುದು ಪರಿಸ್ಥಿತಿಯನ್ನು ಹಿಂದುಳಿದಂತೆ ಮಾಡಿದೆ. ಆದಾಗ್ಯೂ SC ST ಹಾಗೂ ಇತರ ಹಿಂದುಳಿದ ವರ್ಗದ ಮಕ್ಕಳು ಪ್ರಸ್ತುತ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಪೋಷಕರು ತಮ್ಮ ಮಕ್ಕಳಿಗೆ ಸ್ಥಳೀಯ ಶಾಲೆಯಲ್ಲೇ ಮುಂದುವರೆದ ಶಿಕ್ಷಣ ದೊರಕಬೇಕು ಎಂದು ಆಗ್ರಹಿಸುತ್ತಿದ್ದಾರೆ. ಗ್ರಾಮಸ್ಥರ ಅಭಿಪ್ರಾಯದಲ್ಲಿ ಸರ್ಕಾರ ತುರ್ತಾಗಿ ಕ್ರಮವನ್ನು ಕೈಗೊಂಡು ಈ 100 ವರ್ಷದ ಶಾಲೆಯನ್ನು ಮೇಲಿನ ಪ್ರಾಥಮಿಕ ಶಾಲೆಯನ್ನಾಗಿ ನವೀಕರಿಸಬೇಕು. ಹೀಗೆ ಮಾಡಿದರೆ ಮಕ್ಕಳು ದೂರ ಪ್ರಯಾಣಿಸಬೇಕಾಗಿರುವ ತೊಂದರೆ ತಪ್ಪುತ್ತದೆ ಹಾಗೂ ಹಿಂದುಳಿದ ಪ್ರದೇಶದ ಶಿಕ್ಷಣದ ಅಭಿವೃದ್ಧಿಗೂ ದಾರಿ ತೆರೆದುಕೊಳ್ಳುತ್ತದೆ. ರೆಹಮಾನ್, ವಿಫೋ ನ್ಯೂಸ್, ಮಂಜೇಶ್ವರ.